ಗಾಯ್ಸ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಮುಖಾಂತರ ₹1 ಕೂಡ ಸಿಗ್ತಾ ಇಲ್ವಾ? ಸೊ ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಈ ತರ ಒಂದು ಫ್ಯೂಚರ್ ಅನ್ನೋದು ಕೊಟ್ಟು ಬಿಟ್ಟಿದ್ರೆ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ಇವಾಗ ದುಡ್ಡು ಅನ್ನೋದು ಮಾಡಬಹುದು ಗೈಸ್. ಓಕೆನಾ, ಅದು ಹೆಂಗ್ ಸಿಗುತ್ತೆ, ಯಾವ ತರ ಸಿಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇದಾರೆ, ಅವ್ರಿಗೆ ₹1 ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವರು ಅಂದ್ರೆ ತುಂಬಾ ಬೇಜಾರು ಅನ್ನೋದು ಆಗ್ತಾ ಇದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರು ರೀಲ್ಸ್ ಮಾಡ್ತಾ ಇದ್ರ ಅಂತಂದ್ರೆ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಅಂಡ್ ನಿಮ್ಮೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ಎಷ್ಟೇ ಇರ್ಲಿ, ಓಕೆನಾ, ಎಷ್ಟೇ ಫಾಲೋವರ್ಸ್ ಇರ್ಲಿ ಇದು ಮ್ಯಾಟರ್ ಆಗಲ್ಲ. ನಿಮ್ಮೊಂದು ಅಕೌಂಟ್ ಅಲ್ಲಿ 50 ಫಾಲೋವರ್ಸ್ ಇರ್ಲಿ, 100 ಫಾಲೋವರ್ಸ್ ಇರ್ಲಿ, ಅಂಡ್ 1000 ಫಾಲೋವರ್ಸ್ ಇದು ಮ್ಯಾಟರ್ ಅನ್ನೋದಾಗಲ್ಲ. ನಿಮ್ಮೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮೊಂದು ಅಕೌಂಟ್ ರೀಚ್, ನಿಮ್ಮೊಂದು ಅಕೌಂಟ್ ಅಲ್ಲಿ ವ್ಯೂಸ್, ನಿಮ್ಮೊಂದು ವಿಡಿಯೋಸ್ ಗಳು ವ್ಯೂಸ್ ಯಾವ ತರ ಬರ್ತಿದೆ ಅದ್ರ ಅಕಾರ್ಡಿಂಗ್ ನಿಮ್ಗೆ ಇಲ್ಲಿ ದುಡ್ಡನ್ನು ಸಿಗುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಯಾವ ತರ ಸಿಗುತ್ತೋ ಪ್ರಾಪರ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಚಾನಲ್ ಏನಾದ್ರು ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಸೊ ಇವಾಗ ನೋಡಂಗೆ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಯಾವ ತರ ಸಿಗುತ್ತೆ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರೊಫೆಷನಲ್ ಅಕೌಂಟ್ ಅನ್ನು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಪ್ರೊಫೆಷನಲ್ ಅಕೌಂಟ್ ಕನ್ವರ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನೋಡಂಗೆ ನನ್ನೊಂದು ಅಕೌಂಟ್ ಅಲ್ಲಿ ನೋಡಂಗೆ ಈ ಒಂದು ಜಾಗದಲ್ಲಿ ನಿಮ್ಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತಿದೆ. ಓಕೆನಾ, ಕೆಲವರು ಜನಕ್ಕೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇರಲ್ಲ ಅಲ್ಲಿ. ಓಕೆನಾ, ಇರಬೇಕು ಅಂತಂದ್ರೆ ನಾವು ನಮ್ಮೊಂದು ಅಕೌಂಟ್ ಅಲ್ಲಿ ಸೆಟ್ಟಿಂಗ್ಸ್ ಗಳನ್ನು ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಗಳನ್ನು ಮಾಡ್ಕೊಂಡ್ರೆ ಆವಾಗ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ನಿಮ್ಗೆ ಕಣ್ಣಿಗೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಓಕೆನಾ, ಸೊ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಬ್ರ್ಯಾಂಡ್ ಕಾಂಟೆಂಟ್ ಅಂತ. ಓಕೆನಾ, ಸೊ ಈ ಒಂದು ಜಾಗದಲ್ಲಿ ಬ್ರ್ಯಾಂಡ್ ಕಾಂಟೆಂಟ್ ಅಂತ ಬರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಸ್ಟೇಟಸ್ ಅಲ್ಲಿ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಎಲಿಜಿಬಲ್ ಆಗಿರಬೇಕು. ಓಕೆನಾ, ಗ್ರೀನ್ ಅಲ್ಲಿ ಇದೆ ಪ್ಲಸ್ ಎಲಿಜಿಬಲ್ ಆಗಿದೆ. ಓಕೆನಾ, ನನ್ನೊಂದು ಅಕೌಂಟ್ ಅಲ್ಲಿ ದುಡ್ಡನ್ನ ಮಾಡಬಹುದು ಅಂತ. ಓಕೆನಾ, ಫಸ್ಟ್ ಇದು ನೋಡ್ಕೊಳ್ಳಿ, ಇದು ಎಲಿಜಿಬಲ್ ಆಗಿತ್ತು, ಇದು ರಾಂಗ್ ಏನಾದ್ರು ಇತ್ತು ಅಂತಂದ್ರೆ ದುಡ್ಡು ಮಾಡಕ್ ಆಗಲ್ಲ. ಓಕೆನಾ, ಸೊ ಹಂಗಾಗಿ ನನ್ನೊಂದು ಅಕೌಂಟ್ ಅಲ್ಲೂ ಎಲಿಜಿಬಲ್ ಇದೆ ಅಂಡ್ ನಿಮ್ಮೊಂದು ಅಕೌಂಟ್ ಅಲ್ಲೂ ಕೂಡ ಎಲಿಜಿಬಲ್ ಇಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಳ್ಳಿದೆ. ಓಕೆನಾ, ಸೊ ಚೆಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಕೆಳಗಡೆ ನೋಡಂಗಿತ್ತಂದ್ರೆ ಡಿಸ್ಕವರ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಓಕೆನಾ, ಸಿಂಪಲ್ ಆಗಿ ಡಿಸ್ಕವರ್ ಪ್ರಾಜೆಕ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಮೋಷನ್ಸ್ ಎಷ್ಟು ಬಂದಿದಾವೋ, ಓಕೆನಾ, ಎಷ್ಟು ಇಲ್ವೋ ಅಂತ ಎಲ್ಲ ಡೀಟೇಲ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಪ್ರೆಸೆಂಟ್ ಏನಪ್ಪಾ ನಮ್ಮೊಂದು ಅಕೌಂಟ್ ಅಲ್ಲಿ ಯಾವ್ದು ಇಲ್ಲ. ಸೊ ಹಂಗಾಗಿ ನಮ್ಮೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ಒಂದು 10,000, 20,000, 30,000 ಫಾಲೋವರ್ಸ್ ಆಯ್ತು ಅಂತಂದ್ರೆ ಒಳ್ಳೆ ವ್ಯೂಸ್ ಏನಾದ್ರು ಬಂತು ಅಂತಂದ್ರೆ ಪರ್ ರೀಲ್ ವಿಡಿಯೋಗೆ ಆವಾಗ ಏನಪ್ಪಾ ಅಂದ್ರೆ ನಮ್ಗೆ ಪ್ರಮೋಷನ್ಸ್ ಅನ್ನೋದು ಬರುತ್ತೆ. ಪ್ರೆಸೆಂಟ್ ಅಂತೂ ನಮ್ಮೊಂದು ಅಕೌಂಟ್ ಚಿಕ್ಕದಾಗಿದೆ, ಸೊ ಹಂಗಾಗಿ ಇವತ್ತರ ನಮ್ಗೆ ಎಲ್ಲಾನು ಅಷ್ಟೇ 0 ತೋರಿಸಿದೆ. ಅಂಡ್ ನಿಮ್ಮೊಂದು ಅಕೌಂಟ್ ಅಲ್ಲೂ ಕೂಡ ಏನಾದ್ರು 10K, 20K, 30K ಈ ತರ ಫಾಲೋವರ್ಸ್ ಏನಾದ್ರು ಇತ್ತು ಅಂತಂದ್ರೆ ನೀವು ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕವರ್ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಆಫರ್ ಸಮೇತ ಕೊಟ್ಟಿರ್ತಾರೆ, ನಿಮ್ಗೆ ಪ್ರೈಸ್ ಸಮೇತ ಅಲ್ಲಿ ಟೈಪ್ ಮಾಡಿರ್ತಾರೆ ಅವರು. ಓಕೆನಾ, ಪ್ರೈಸ್ ಸಮೇತ ಕಳಿಸಿರ್ತಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಏನಾದ್ರು ಇತ್ತು ಅಂತಂದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರು ಐ ಎಮ್ ಇಂಟ್ರೆಸ್ಟೆಡ್ ಅಂತ ಇರುತ್ತೆ ಕೆಳಗಡೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೀವು ಕಳಿಸಿರೋ ಅವ್ರ ಹತ್ರ ಆಕ್ಸೆಪ್ಟ್ ಮಾಡಿರ್ತೀರಾ, ಅವ್ರ ಹತ್ರ ಹೋಗುತ್ತೆ. ಇಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ನಿಮ್ಗೆ DM ಆಗಿ ಮೆಸೇಜ್ ಮಾಡ್ಬಿಡ್ತಾರೆ. ಅವಾಗ ಡೈರೆಕ್ಟ್ ಆಗಿ ನೀವು ಮಾತನಾಡ್ಕೋಬಹುದು, ಪ್ರೈಸ್ ಎಷ್ಟಿದೆ, ಎಷ್ಟು ಕೊಡ್ತೀರಿ ನೀವು, ಈ ತರ ಮಾತನಾಡೋದು ಮಾಡ್ಕೋಬಹುದು ಗೈಸ್. ಓಕೆನಾ, ಸೊ ಇನ್ಸ್ಟಾಗ್ರಾಮ್ ಮುಖಾಂತರ ಈ ತರ ದುಡ್ಡು ಅನ್ನೋದು ಮಾಡಬಹುದು. ಆದ್ರೆ ಪ್ರೆಸೆಂಟ್ ಅಂತೂ ಏನಪ್ಪಾ ಅಂತಂದ್ರೆ ತುಂಬಾ ಜನ ಗೊತ್ತಿಲ್ಲ. ಓಕೆನಾ, ಸೊ ಹಂಗಾಗಿ ಈ ಒಂದು ಫ್ಯೂಚರ್ ನಿಮ್ಮೊಂದು ಅಕೌಂಟ್ ಅಲ್ಲೂ ಕೂಡ ಬಂದಿದ್ಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗಲೇ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಇದು ಎಲಿಜಿಬಲ್ ಆಗಿರ್ಬೇಕು. ಫಸ್ಟ್ ಹೇಳಿದ್ರೆ ಇದನ್ನ ಎಲಿಜಿಬಲ್ ಆಗಿ ಇತ್ತು ಅಂತಂದ್ರೆ ಮಾತ್ರನೇ ಇಲ್ಲಿ ದುಡ್ಡು ಮಾಡಕ್ ಸಾಧ್ಯ, ಇಲ್ಲ ಅಂತಂದ್ರೆ ಮಾಡಕ್ ಆಗಲ್ಲ. ಓಕೆನಾ, ಅಷ್ಟೇ. ಓಕೆನಾ, ಇದ್ರ ಮುಖಾಂತರ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಅನ್ನೋದು ಮಾಡಬಹುದು. ನಿಮ್ಗೆ ಗೊತ್ತಿದೆ ಜಾಸ್ತಿ ಫಾಲೋವರ್ಸ್ ಏನಾದ್ರು ಇತ್ತು ಅಂತಂದ್ರೆ ದೊಡ್ಡ ಕಂಪನಿಗಳು, ದೊಡ್ಡ ಬ್ರ್ಯಾಂಡ್ ಕಂಪನಿಗಳು ಪ್ರಮೋಷನ್ ಬರುತ್ತೆ, ಅವಾಗ ಇನ್ನೂ ಜಾಸ್ತಿ ಏನೋ ದುಡ್ಡು ಮಾಡಬಹುದು ಗೈಸ್. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ನೀವು ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬಹುದು. ಅಂಡ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಖಂಡಿತವಾಗ್ಲೂ ಒಂದೊಂದ್ಸರಿ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.